ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಹೆಂಗೆ ಮಾಡೋದು ನೋಡಂಬರ್ರಿ. ಮೊದಲು ಒಂದಷ್ಟು ಮೆಣಸಿನ್ಕಾಯಿಗಳನ್ನ ತಗೋರಿ. ಅದ್ರ ಮ್ಯಾಲಿನ ಕೊಂಬುಗಳನ್ನ ಈ ರೀತಿ ಮುರ್ಕೊಂಡು ಮೆಣಸಿನ್ಕಾಯಿಗಳನ್ನ ಕ್ಲೀನ್ ಮಾಡಿ ಇಟ್ಕೊರಿ. ಹಂಗೆ ಪಕ್ಕಕ್ಕೆ ಒಂದು ತೆವಿನ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮ್ದಾಗ ಕಾಯಾಕ್ಬಿಡ್ರಿ. ಈಗ ನಾನು ಮೆಣಸಿನ್ಕಾಯಿ ಎಲ್ಲ ತುಂಬುಗಳನ್ನ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡೀನಿ. ಅವನ್ನ ಈ ಕಾದಿರೋ ಅಂತಹ ತೆವಿ ಮೇಲೆ ನಾನು ಹಾಕತ್ತೀನಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಸಿಂಪಡ್ಸನ್ರಿ. ಎಣ್ಣೆ ಸಿಂಪಡಿಸಿ ಮೀಡಿಯಮ್ ಫ್ಲೇಮ್ದಾಗನ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ್ರಿ. ಜೋರು ಫ್ಲೇಮ್ ಇಟ್ರಂದ್ರೆ ಅವು ಲಘುನ ಹೊತ್ತಾವ, ಆವಾಗ ಟೇಸ್ಟ್ ಚಲೋ ಬರೋದಿಲ್ಲ. ಹಂಗೆ ಈಗ ನನಗೆ ಮೆಣಸಿನ್ಕಾಯಿ ಚಟ್ನಿ ಮಾಡೋಕೆ ಸ್ವಲ್ಪ ಬೆಳ್ಳುಳ್ಳಿನೂ ಬೇಕು ರೀ. ಸೊ ಇವು ಹುರಿಯೋ ಮಠ ಅಂಥೇಳಿ ನಾ ಅಲ್ಲಿ ಪಕ್ಕಕ್ಕೆ ಬೆಳ್ಳುಳ್ಳಿನೂ ಬಿಡಿಸ್ಕೊಳಕತ್ತೇನೆ ನೋಡಿರಿ. ಎರಡೂ ಕೆಲಸ ಒಮ್ಮೆ ಆಯ್ತಂದ್ರೆ ನಮಗೆ ಸ್ವಲ್ಪ ಟೈಮು ಉಳಿತೈತಿ ಅಂಥೇಳಿ ಈ ಕಡೆ ಹುರ್ಕೊಳ್ಳೋದು, ಆ ಕಡೆ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದು ಎರಡೂ ಆಲ್ಮೋಸ್ಟ್ ರೆಡಿ ಆಗ್ಯಾವ. ಈಗ ಸ್ವಲ್ಪ ಲಾಸ್ಟಿಗೆ ಮೆಣಸಿನ್ಕಾಯಿನ ಚಂದಾಗ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಚಲೋ ಫ್ರೈ ಆಗ್ತಾವ ಅಷ್ಟು ಚಲೋ ಚಟ್ನಿ ರುಚಿ ಬರ್ತದೆ ಮತ್ತು ಬಾಳ್ಕೆ ಉಳಿತದೆ. ಈಗ ಒಂದು ಜಾರ್ ತೊಗೊಂಡು ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಬಿಡಿಸಿಟ್ಕೊಂಡಂತಹ ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನೋಡ್ಕೊಂಡು ಹಾಕೋರಿ ಉಪ್ಪು, ಮತ್ತು ಮ್ಯಾಲೆ ಹಾಕೋಬೋದು ನಿಮಗೆ ಜಾಸ್ತಿ ಬೇಕಾದ್ರೆ. ಒಮ್ಮೆ ಜಾಸ್ತಿ ಆದ್ರೆ ಕಷ್ಟ. ಈಗ ನಮ್ಮ ಮೆಣಸಿನ್ಕಾಯಿ ಖಾರ ಇರ್ತಾವಲ್ರಿ, ಅದಕ್ಕೆ ಸ್ವಲ್ಪ ರುಚಿ ಬರಲಿ ಅಂಥೇಳಿ ನಾನು ಬೆಲ್ಲ ಹಾಕ್ಕೊಳತ್ತೀನಿ. ನಿಮಗೆ ಸಿಹಿ ಜಾಸ್ತಿ ಇಷ್ಟಪಡ್ತೀರಂದ್ರೆ ಜಾಸ್ತಿ ಬೆಲ್ಲ ಹಾಕೋರಿ. ನಾವು ಮಧ್ಯಮ ಇಷ್ಟಪಡ್ತೀನಿ, ನಂಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಕಮ್ಮಿ ಹಾಕ್ಕೊಂಡೀನಿ. ಈಗ ಹುರಿದಿಟ್ಟಿರೋಂತಹ ಎಲ್ಲ ಮೆಣಸಿನ್ಕಾಯಿಗಳನ್ನ ಅದಕ್ಕೆ ಹಾಕ್ಕೊಳಕತ್ತೇನೆ ನೋಡಿರಿ. ಈಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣಂತ. ಕರಿಬೇವು ಹಾಕ್ಕೊಳ್ಳೋದ್ರಿಂದ ರುಚಿ ಸ್ವಲ್ಪ ಚಲೋ ಬರ್ತೈತಿ. ಆಮೇಲೆ ನಾನು ಸ್ವಲ್ಪ ಲಾಸ್ಟಿಗೆ ಇಲ್ಲಿಗೆ ಅರಿಶಿನ ಹಾಕ್ಕೊಂಡೀನಿ. ನಿಮಗೆ ಅರಿಶಿನ ಇಷ್ಟ ಆದ್ರೆ ಹಾಕೋರಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊರಿ. ಇದೊಂದು ಆಪ್ಷನಲ್ ಐತ್ರಿ. ನಾವು ಸ್ವಲ್ಪ ಅರಿಶಿನ ಯೂಸ್ ಮಾಡ್ತೀನಿ, ಅದು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ. ಹಂಗೆ ಲಾಸ್ಟಿಗೆ ಈ ಥರದ ಮೇನ್ ಇಂಗ್ರೀಡಿಯೆಂಟ್ ಹುಣಸೆ ಹಣ್ಣು ನೋಡಿರಿ. ಹುಣಸೆ ಹಣ್ಣೆಲ್ಲ ಹಾಕಿ ಇದನ್ನು ಸ್ವಲ್ಪ ನುಣ್ಣಗೆ ಆಗೋ ತನಕ ಗ್ರ್ಯಾಂಡ್ ಮಾಡಿದ್ರಂದ್ರೆ ನಿಮ್ಮದು ರೆಡ್ ಚಿಲ್ಲಿ ಅಂದ್ರೆ ಕೆಂಪು ಮೆಣಸಿನ್ಕಾಯಿ ಚಟ್ನಿ ರೆಡಿ ಅದ ನೋಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.